ಕೆಲವು ವರ್ಷಗಳ ಹಿಂದೆ ಯಾರೋ ಒಬ್ರು ನಮ್ಮ ಅಪ್ಪಂಗೆ ಚಾಲೆಂಜ್ ಮಾಡಿದ್ರು. ವೆಲ್ಕಮ್ ಟು ಮಿಸ್ಟರ್ ಭಾರತ ಇನ್ ಜರ್ಮನಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಲ್ಲೇಶ್. ನನ್ನ ಜರ್ಮನಿ ಕನಸು ನೆನ್ಸಾಗೋ ದಿನ ಬಂದೇ ಬಿಡ್ತು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಅಣ್ಣನ ಕಾರಲ್ಲಿ ಎಲ್ಲ ಏರ್ಪೋರ್ಟ್ಗೆ ಹೊರಟ್ವಿ. ವಿಡಿಯೋ ಮಾಡುವ ಅಂತ ಹಂಗೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಹಿಂದೆ ಅಳ್ತಾ ಕೂತಿದ್ರು. ಅದು ನೋಡಿ ನನಗೂ ತುಂಬ ಬೇಜಾರಾಯಿತು. ಆದರೆ ಅವ್ರ ಮುಂದೆ ನಾನು ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಂತ ಕಂಟ್ರೋಲ್ ಮಾಡಿದೆ. ಮಳೆ ಸ್ಟಾರ್ಟ್ ಆಯಿತು. ಮುಂದೆ ರೋಡೇ ಕಾಣಿಸ್ತಿರ್ಲಿಲ್ಲ. ಅದನ್ನು ನಾನು ಪಾಸಿಟಿವ್ ಆಗಿ ದೇವರು ಆಶೀರ್ವಾದ ಮಾಡಿ ಕಳಿಸ್ತಿದ್ದಾರೆ ಅಂತ ಅಂದ್ಕೊಂಡು ಮುಂದೆ ಹೋದ್ವಿ. ಮತ್ತು ಸರಿಯಾದ ಟೈಮ್ಗೆ ಏರ್ಪೋರ್ಟ್ ರೀಚ್ ಆದ್ವಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆ ಒಂದು ವಿಡಿಯೋ ಮಾಡಬೇಕು ಅನಿಸ್ತು. ಏನು ವಿಡಿಯೋ ಅಂತನ ನೀವೇ ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲೇಶ್. ನಮ್ಮಪ್ಪ ಸೋಮಶೇಖರ್, ನಮ್ಮಣ್ಣ ಸಿದ್ದೇಶ್ ಆ್ಯಂಡ್ ನಮ್ಮಮ್ಮ ನಿಂಗಾಜಮಣಿ. ಕೆಲವು ವರ್ಷಗಳ ಹಿಂದೆ ಯಾರೋ ಒಬ್ಬರು ನಮ್ಮ ಅಪ್ಪಂಗೆ ಚಾಲೆಂಜ್ ಮಾಡಿದರು, ಸೈಕಲ್ಗೆ ಪಂಪ್ ಹೊಡೆದು ಹೆಂಗೆ ಓದಿಸ್ತೀರಾ ಅಂತ. ಇವಾಗ ನೋಡಿ ಓದಿಸಿ ಈಗ ಅವ್ರ ಮಗ ನಾನು ಅಬ್ರೋಡ್ ಹೋಗ್ತಿದ್ದೀನಿ. ಹಂಗೆ ಅವರ ದೊಡ್ಡ ಮಗನ್ನು ಚೆನ್ನಾಗಿ ಓದಿಸಿ ಡಿಸ್ಟಿಕ್ ಧರ್ಮಸ್ಥಳ ಆಫೀಸಲ್ಲಿ ಆಡಿಟರ್ ಆಗಿದ್ದಾರೆ. ಇದು ನಮ್ಮಪ್ಪ. ಈ ವಿಡಿಯೋ ಮಾಡಬೇಕಿದ್ರೆ ನಮಗೊಂಥರ ಒಂದು ಕಡೆ ಹೆಮ್ಮೆ ಆಗೋದು, ಒಂದು ಕಡೆ ಏನೋ ಒಂದು ಸಾಧಿಸ್ತೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಮತ್ತು ಇದು ಫಸ್ಟ್ ಟೈಮು ಈ ಥರ ಒಂದು ವಿಡಿಯೋ ಮಾಡಿರೋದು, ಅದರಿಂದ ಸ್ವಲ್ಪ ಭಯ ಕೂಡ ಇತ್ತು. ಆದಮೇಲೆ ನಮ್ಮ ಅಪ್ಪ ಅಮ್ಮಗೆ ಬಾಯ್ ಮಾಡಿ ಏರ್ಪೋರ್ಟ್ ಗೇಟ್ ಒಳಗಡೆ ಹೊರಟೆ. ಈ ವಿಡಿಯೋ ಮೂಲಕ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಕೈಲಿ ಆಗುತ್ತಾ ಬೆಳೆಯೋರಿಗೆ ಸಹಾಯ ಮಾಡಿ, ಅವ್ರ ಜೊತೆ ನಿಲ್ಲಿ, ಇಲ್ಲ ಅವ್ರ ಜೊತೆ ನೀವು ಕೂಡ ಬೆಳೀರಿ. ಅದು ಬಿಟ್ಟು ಇನ್ನೊಬ್ಬರನ್ನ ಕೀಳಾಗಿ ಮಾತಾಡೋದು, ಕೀಳಾಗಿ ನೋಡೋದು, ಇದೆಲ್ಲ ಮಾಡಬೇಡಿ. ಮೇಲೊಬ್ಬ ಇದ್ದಾನೆ, ಅವನು ಯಾವ ಟೈಮಲ್ಲಿ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತು. ಸರಿಯಾದ ಟೈಮ್ಗೆ ಕೊಟ್ಟೇ ಕೊಡ್ತಾನೆ, ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ. ಇನ್ನು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀನಿ ಅಂದರೆ, ಮಾತಾಡೋರು 1000 ಮಾತಾಡ್ತಾರೆ, ಆಡ್ಕೋತಾರೆ, ಅದಕ್ಕೆಲ್ಲ ನೀವು ತಲೆಗೆಡ್ಸ್ಕೋಬೇಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ನೀವು ಯಾವಾಗ ನಿಮ್ಮ ಗೋಲ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತೀರಾ, ಸಕ್ಸಸ್ ಅನ್ನೋದು ನಿಮ್ಮ ತಪ್ಪನ್ನೇ ಫಾಲೋ ಮಾಡಿ.